ತುಂಗಭದ್ರಾ ಡ್ಯಾಂನಲ್ಲಿ ಗೇಟ್ ಮುರಿದು ಜಲಾಘಾತ ಸಂಭವಿಸಿದೆ. ಕರುನಾಡು ಸೇರಿ ತೆಲಂಗಾಣ, ಆಂಧ್ರ ರಾಜ್ಯಕ್ಕೆ ಜಲಭೀತಿ ಎದುರಾಗಿರುವಂಥದ್ದು. ಸತತ 18 ಗಂಟೆಗಳಿಂದ ಟಿಬಿ ಡ್ಯಾಮ್ ಗೇಟ್ ಓಪನ್ ಆಗಿದೆ. ಈವರೆಗೂ ಕೂಡ ನದಿಯಿಂದ ಅಂದರೆ ಜಲಾಶಯದಿಂದ 3.5 TMC ನೀರನ್ನು ಹೊರಕ್ಕೆ ಬಿಡಲಾಗಿದೆ. ಜಲಾಶಯದಿಂದ 3.5 TMC ನೀರು ಹೊರ ಹೋಗಿದೆ. ಡ್ಯಾಮ್ ಭದ್ರತೆಗೆ ತೊಂದರೆಯಾಗದಂತೆ ಕ್ರಮ ಅಂತ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ DK ಶಿವಕುಮಾರ್. ಇನ್ನು ಟಿಬಿ ಡ್ಯಾಮ್ನಲ್ಲಿ ಏನು ಚೈನ್ ಕಟ್ಟಾಗಿತ್ತಲ್ಲ, ಆ ಒಂದು ಗೇಟ್ನ ಚೈನ್ ಕಟ್ಟಾಗಿದ್ದರಿಂದ ನೀರನ್ನು ಹರಿಬಿಡಬೇಕಾದಂತಹ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಸದ್ಯಕ್ಕೆ ನೀರು ಹರಿಬಿಡ್ತಾ ಇರುವಂತಹ ದೃಶ್ಯಾವಳಿಗಳನ್ನು ನೋಡ್ತಾ ಇದ್ದೀರಾ. 3.5 TMC ನೀರನ್ನು ಈಗಾಗಲೇ ಹರಿಬಿಡಲಾಗಿದೆ. ಹೀಗಾಗಿ ಆಂಧ್ರ, ತೆಲಂಗಾಣ ಮತ್ತು ಕರ್ನಾಟಕದ ಗಡಿ ಭಾಗದಲ್ಲಿರುವಂತಹ ಹಳ್ಳಿಗಳಿಗೆ, ಗ್ರಾಮಗಳಿಗೆ ಜಲಾಘಾತ ಎದುರಾಗಿರುವಂಥದ್ದು. ಪ್ರವಾಹ ಭೀತಿ ಕೂಡ ಶುರುವಾಗಬಿಟ್ಟಿದೆ. ಸ್ಥಳಕ್ಕೆ ಅನೇಕ ಮಂದಿ ಭೇಟಿಯನ್ನು ಕೊಡ್ತಾ ಇದ್ದಾರೆ. ಸದ್ಯಕ್ಕೆ ಅಧಿಕಾರಿಗಳು ಕೂಡ ಪರಿಶೀಲನೆ ನಡೆಸಿದ್ದಾರೆ. ಡ್ಯಾಮ್ ಭದ್ರತೆಗೆ ತೊಂದರೆಯಾಗದಂತೆ ಎಲ್ಲ ರೀತಿಯಾದಂತಹ ಕ್ರಮವನ್ನು ತೆಗೆದುಕೊಳ್ಳಲಾಗುತ್ತೆ ಅಂತ DK ಶಿವಕುಮಾರ್ ಅವರು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. 18 ಗಂಟೆಗಳಿಂದಲೂ ಕೂಡ ಟಿಬಿ ಡ್ಯಾಮ್ನ ಗೇಟ್ಗಳನ್ನು ಓಪನ್ ಮಾಡಲಾಗಿದೆ. ಇದರಿಂದ ಕುಡಿಯುವ ನೀರನ್ನು ಕೂಡ ಶೇಖರಣೆ ಮಾಡಿಕೊಳ್ಳಲಾಗಿತ್ತು, ಅದಕ್ಕೂ ಕೂಡ ತೊಂದರೆ ಆಗ್ತಾ ಇದೆ. ಆ ಭಾಗದ ಅನ್ನದಾತರಿಗೂ ಕೂಡ ಸಾಕಷ್ಟು ಶಾಕ್ ಆಗಿರುವಂಥದ್ದು. ದುರಸ್ತಿ ಕಾರ್ಯ ಕೂಡ ನಡೀತಾ ಇದೆ. ಆದಷ್ಟು ಬೇಗ ಸಮಸ್ಯೆಯನ್ನು ಸರಿಪಡಿಸಿದ್ರೆ ನೀರು ಹರಿಯೋದನ್ನು ತಡಿಬಹುದು. ಇಲ್ಲದಿದ್ದರೆ ತೆಲಂಗಾಣ, ಆಂಧ್ರ ಭಾಗದಲ್ಲೂ ಕೂಡ ದೊಡ್ಡ ಮಟ್ಟದ ಅವಾಂತರ ಸೃಷ್ಟಿಯಾಗುವಂತಹ ಸಾಧ್ಯತೆ ಕೂಡ ಇದೆ. ಯಾಕಂತಂದರೆ 3.5 TMC ನೀರು ಅಂದರೆ ಸಾಮಾನ್ಯ ಅಲ್ಲ. ದೃಶ್ಯಾವಳಿಗಳಲ್ಲೇ ಗಮನಿಸ್ತಾ ಇದ್ದೀರಾ ನೀರು ಹರಿತಾ ಇರುವಂಥದ್ದನ್ನು ನೋಡಿ. 19ನೇ ಗೇಟ್ ಏನಿದೆಯಲ್ಲ, ಇದೇ ಗೇಟ್ನ ಒಂದು ಚೈನ್ ಕಟ್ಟಾಗಿರುವಂಥದ್ದು. ಹೀಗಾಗಿ ನೀರು ಹರಿಸಬೇಕಾದಂತಹ ಪರಿಸ್ಥಿತಿಯಲ್ಲಿ ಅಧಿಕಾರಿಗಳು ಕೂಡ ಇದ್ದಾರೆ. ಆದಷ್ಟು ಬೇಗ ಅಲ್ಲಿ ಆಗಿರುವಂತಹ ಸಮಸ್ಯೆಯನ್ನು ಸರಿಪಡಿಸಬೇಕಾದಂತಹ ಪರಿಸ್ಥಿತಿ ಇದೆ. ಹೀಗಾಗಿ ಕೆಲಸವನ್ನು ಕೂಡ ಕಾರ್ಮಿಕರು ಮಾಡ್ತಾ ಇದ್ದಾರೆ. ಇದೇ 19ನೇ ಗೇಟ್ನಿಂದ ನೀರು ಪೋಲಾಗ್ತಾ ಇತ್ತು. ಆದರೆ ಅಣೆಕಟ್ಟಿಗೆ ಯಾವುದೇ ರೀತಿಯಾದಂತಹ ತೊಂದರೆ ಆಗಬಾರ್ದು ಅಂತ. ಇನ್ನು ಡ್ಯಾಮ್ ದುರಸ್ತಿ ಮಾಡೋದಕ್ಕೆ 53 TMC ನೀರು ಹೊರಕ್ಕೆ ಬಿಡಬೇಕಾದಂತಹ ಪರಿಸ್ಥಿತಿ ಇದೆ. ಆಂಧ್ರ, ತಮಿಳುನಾಡಿನ ನುರಿತ ತಜ್ಞರಿಂದ ಗೇಟ್ ರಿಪೇರಿ ಆಗ್ತಾ ಇದೆ. ಹೊಸಪೇಟೆಯಲ್ಲೇ ಹೊಸ ಗೇಟನ್ನು ತಯಾರಿ ಮಾಡುವಂತಹ ಜವಾಬ್ದಾರಿಯನ್ನು ಈ ತಜ್ಞರ ತಂಡ ವಹಿಸಿಕೊಂಡಿರುವಂಥದ್ದು. ನುರಿತ ತಜ್ಞರಿಂದ ಹಾನಿಯಾದ ಕ್ರಸ್ಟ್ ಗೇಟನ್ನು ರಿಪೇರಿ ಮಾಡಲಾಗ್ತಾ ಇದೆ. ಆದರೆ 53 TMC ನೀರು ಹೊರಗೆ ಹೋಗ್ತಾ ಇದ್ದರೆ ಯಾವ ರೀತಿಯಾದಂತಹ ಪರಿಸ್ಥಿತಿ ಸೃಷ್ಟಿಯಾಗಬಹುದು ಅನ್ನೋದನ್ನು ಊಹೆ ಮಾಡಿಕೊಳ್ಬೇಕಾಗತ್ತೆ. ಸದ್ಯಕ್ಕೆ ಆಂಧ್ರ ಮತ್ತು ತಮಿಳುನಾಡಿನಿಂದ ಬಂದಂತಹ ತಜ್ಞರೇನಿದ್ದಾರೆ, ಈ ರೀತಿಯಾದಂತಹ ಕೆಲಸಗಳನ್ನು ಮಾಡೋದರಲ್ಲಿ ನಿಪುಣರಾಗಿರ್ತಾರೆ, ಅವರೆಲ್ಲರೂ ಕೂಡ ಈಗ ಸೇರಿಕೊಂಡು ಹಾನಿಯಾದಂತಹ ಕ್ರಸ್ಟ್ ಗೇಟ್ ರಿಪೇರಿಯನ್ನು ಮಾಡ್ತಾ ಇದ್ದಾರೆ. ಇನ್ನೂ ಅನೇಕ ಗಂಟೆಗಳ ಕಾಲಾವಕಾಶ ಬೇಕಾಗತ್ತೆ. 53 TMC ನೀರು ಹೊರ ಹೋದರೆ ಮುಂದೆ ಆ ಭಾಗದ ರೈತರು ಪರಿಸ್ಥಿತಿ ಏನು, ಕುಡಿಯೋದಕ್ಕೂ ನೀರಿನ ಸಮಸ್ಯೆ ಉಂಟಾಗುವಂತಹ ಸಾಧ್ಯತೆ ಮುಂದಿನ ದಿನಮಾನಗಳಲ್ಲಿ ಬರಬಹುದು. ಸದ್ಯಕ್ಕೆ ಈ ಒಂದು ಕ್ರಸ್ಟ್ ಗೇಟ್ನ ರಿಪೇರಿ ಕಾರ್ಯದಲ್ಲಿ ಆಂಧ್ರ ಮತ್ತು ತಮಿಳುನಾಡಿನ ನುರಿತ ತಜ್ಞರು ತೊಡ್ಕೊಂಡಿರುವಂಥದ್ದು. ಸುಮಾರು 10 ಗೇಟು ಕಾರ್ಯಮುಕ್ತನಾಗಿದ್ದು, ಅದರಲ್ಲಿ ಗೇಟ್ ನಂಬರ್ 19 ಕಳ್ಸಿ ಬಿದ್ದೋಗಿ ಆ ಚೈನು ಕಟ್ಟಾಗಿ ಆ ಮಧ್ಯದಲ್ಲಿ ಬಿದ್ದಿದೆ. ತಾವೆಲ್ಲ ಅದಕ್ಕೆಲ್ಲ ಶೂಟ್ ಮಾಡಿದ್ದೀವಿ. ತಕ್ಷಣ ತುಂಗಬೋರ್ಡು ಅಥಾರಿಟಿಗೆ, ನಮ್ಮ ಎಲ್ಲ ಜಿಲ್ಲಾ ಕೇಂದ್ರಗಳಿಗೆ, ಹೆಡ್ ಕ್ವಾರ್ಟರ್ಸ್ಗಳಿಗೆ, ವಿಜಯನಗರ, ಬಳ್ಳಾರಿ, ಕರ್ನೂಲು, ರಾಯಚೂರು ಎಲ್ಲರೂ ಕೂಡ ಈ ವಿಚಾರವನ್ನು ನಮ್ಮ ಅಧಿಕಾರಿಗಳು ಮತ್ತು ನನಗೆ ಸಮೇತ ಮಧ್ಯರಾತ್ರಿನೇ 11 ಗಂಟೆ ಒಳಗಡೆ, 11:30 ಒಳಗಡೆ ನನಗೆ ಈ ವಿಚಾರವನ್ನು ನಮ್ಮ ಅಧಿಕಾರಿಗಳು ಮತ್ತು ನಮ್ಮ ಡಿಸ್ಟ್ರಿಕ್ಟ್ ಮಿನಿಸ್ಟರು ನನ್ನ ಗಮನವನ್ನು ಸೆಳೆದಿದ್ದಾರೆ. ಸೊ ಈಗ ನಾವೇನಾದ್ರು ಮಾಡಿ ರೈತರನ್ನ ಬದುಕಿಸ್ಬೇಕು. ಆ ದೃಷ್ಟಿಯಿಂದ
ಅನೇಕ ಕಾರ್ಯಕ್ರಮವನ್ನು ಕೈಗೊಳ್ಳಲಿಕ್ಕೆ ಈಗಾಗಲೇ ಪ್ರಾರಂಭ ಮಾಡಿದ್ದೇವೆ. ಇನ್ನು ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಹಿರೇಮಠ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮಂಜುನಾಥ್, ನೋಡ್ತಾ ಇದ್ದೀವಿ 53 TMC ನೀರನ್ನು ಬಿಡಬೇಕಾದಂತಹ ಪರಿಸ್ಥಿತಿ ಎದುರಾಗಿರುವಂಥದ್ದು ಇದೊಂದು ಭಾಗ. ಈಗ ಸದ್ಯಕ್ಕೆ ಕ್ರಸ್ಟ್ ಗೇಟ್ನ ರಿಪೇರಿ ಕಾರ್ಯ ಎಲ್ಲಿವರೆಗೂ ಬಂದಿದೆ, ಅಧಿಕಾರಿಗಳು ಏನು ಹೇಳ್ತಾ ಇದ್ದಾರೆ, ಈ ತಜ್ಞರು ಏನೆಲ್ಲ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಅಂತ? ವಿಶ್ವನಾಥ್, ಏನು ನಿನ್ನೆ ರಾತ್ರಿ 10 ಗಂಟೆ 50 19ನೇ ಕ್ರಸ್ಟ್ ಗೇಟ್ ಏನು ಕಳಿಸಿ ಬೀಳುತ್ತೆ, ಅದು ನೀರಲ್ಲಿ ಕೊಚ್ಕೊಂಡು ಹೋಗಿದೆ ಅನ್ನುವಂಥದ್ದು ಈಗ ಪ್ರಾಥಮಿಕವಾಗಿ ಅದನ್ನ ಸ್ಥಳ ಪರಿಶೀಲನೆ ಮಾಡಿದಾಗ ಸಿಕ್ಕಿರ್ತಕ್ಕಂಥ ಮಾಹಿತಿ. ನಂತರದಲ್ಲಿ ಹಿರಿಯ ಅಧಿಕಾರಿಗಳು, ಟಿಬಿ ಬೋರ್ಡ್ನ ನುರಿತ ತಂತ್ರಜ್ಞರು ಕೂಡ ಸಂಬಂಧಪಟ್ಟಂತ ಸರ್ಕಾರಕ್ಕೆ, ಎರಡೂ ಸರ್ಕಾರಕ್ಕೆ, ಅದರಲ್ಲಿ ಆಂಧ್ರ ಮತ್ತು ಕರ್ನಾಟಕ ಎರಡೂ ಸರ್ಕಾರಗಳಿಗೆ ಮಾಹಿತಿಯನ್ನ ಕೊಡ್ತಾರೆ. ತದನಂತರದಲ್ಲಿ ಡಿ ಕೆ ಶಿವಕುಮಾರ್ ಅವರು ಸ್ಥಳಕ್ಕೆ ಆತಂಕದಲ್ಲಿ ದೌಡಾಯಿಸ್ತಾರೆ. ದೌಡಾಯಿಸಿದ ನಂತರ ಗೇಟ್ ಹಾನಿ ಆಗಿರ್ತಕ್ಕಂಥದ್ದು ಮತ್ತೆ ಮುಂಬರ್ತಕ್ಕಂಥ ದಿನಗಳಲ್ಲಿ ಇಡೀ ರಾಜ್ಯ ಹಾಗೂ ಆಂಧ್ರ, ತೆಲಂಗಾಣ ಮತ್ತು ಕಲ್ಯಾಣ ಕರ್ನಾಟಕದ 4 ಜಿಲ್ಲೆಗಳು ಎದುರಿಸಬಹುದಾದಂತಹ ಸಮಸ್ಯೆಗಳ ಬಗ್ಗೆ ಕೂಲಂಕುಷವಾಗಿ ಚರ್ಚೆ ಆಗುತ್ತೆ. ಈ ಹಿಂದೆ ಕೂಡ ಅಂದ್ರೆ 2019ರಲ್ಲಿ ಇದೇ ತರ ಒಂದು ಘಟನೆ ಆಗಿತ್ತು. ಕ್ರಸ್ಟ್ ಗೇಟ್ ನ ಚೈನ್ ಕೂಡ ತುಂಡಾಗಿ ಗೇಟ್ ಕಿತ್ಕೊಂಡು ಹೋಗಿತ್ತು. ಇದರಿಂದ ಅಪಾರ ಪ್ರಮಾಣದ ನೀರು ನದಿ ಪಾತ್ರಕ್ಕೆ ಬಿಡಲಾಗಿತ್ತು. 105 TMC ಸಾಮರ್ಥ್ಯ ಹೊಂದಿರತಕ್ಕಂಥ ತುಂಗಭದ್ರಾ ಜಲಾಶಯದ ಚೈನ್ ಕಟ್ ಆಗಿತ್ತು. ಇತಿಹಾಸದಲ್ಲಿ ಇದೇ ಮೊದಲೇ ಬಾರಿಗೆ, ಅಂದ್ರೆ 2019ರಲ್ಲಿ ಆಗಿರ್ತಕ್ಕಂಥ ಘಟನೆ ಮತ್ತೆ ಈಗ 2024ರಲ್ಲಿ ಆಗಿರ್ತಕ್ಕಂಥದ್ದು. ಆಗ ಅಷ್ಟೇನು ಲಾಸ್ ಆಗಿರ್ಲಿಲ್ಲ. ಬಟ್ ಈಗ ಅಂದ್ರೆ 2024ರಲ್ಲಿ ಈ ಘಟನೆ ಏನಿದೆ ನಿಜಕ್ಕೂ ಕೂಡ ಎಲ್ಲೋ ಒಂದ್ ಕಡೆ ರೈತರು ಡ್ಯಾಮ್ ತುಂಬಿದೆ ಅಂತ ಹೇಳ್ಬಿಟ್ಟು ಕನಸು ಕಟ್ಕೊಂಡಿದ್ರು, 2 ಬೆಳಗ್ಗೆ ನೀರು ಸಿಗುತ್ತೆ ಅಂತ ಹೇಳಿ. ಬಟ್ ಈಗ ಕನಸೆಲ್ಲ ನುಚ್ಚುನೂರಾಗಿರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಕೂಡ ರೈತರ ಬದುಕನ್ನ ಹಸನು ಮಾಡುವಂತಹ ತುಂಗಭದ್ರಾ ಜಲಾಶಯ ಈಗ ರೈತರ ಬಾಳಲ್ಲಿ ಒಂದು ಅಂಧಕಾರ ಮೂಡಿಸುವಂತಕ್ಕ ಈ ಒಂದು ಡ್ಯಾಮ್ ಗೇಟ್ ಮುರಿದೋಗಿರೋದು ಕೂಡ ಒಂದೆಲ್ಲ ಒಂದ್ ಕಡೆ ಕಷ್ಟಕಾಲ ಎದುರಾಗಿದೆ ಅಂತಾನೆ ಹೇಳ್ಬೋದು. ಈ ನಿಟ್ಟಿನಲ್ಲಿ ಸಚಿವರು ಮತ್ತೆ 2 ಜಿಲ್ಲೆಯ ಅವಳಿ ಸಚಿವರು, ಶಾಸಕರು ಸೇರಿದಂತೆ ಒಂದು ಮೀಟಿಂಗ್ ಅನ್ನ ಮಾಡ್ತಾರೆ. ಆ ಮೀಟಿಂಗ್ ಅಲ್ಲಿ ಆಂಧ್ರದ ಅಂದ್ರೆ ಹೈದರಾಬಾದ್ ಮೂಲದ ಕಂಪನಿಯಿಂದ ಹೊಸ ಗೇಟ್ ಅನ್ನ ತಂದು ಅಳವಡಿಸಲು ಅಧಿಕಾರಿಗಳು ಕೂಡ ಈಗ ಮುಂದಾಗಿದ್ದಾರೆ. ಈಗಾಗಲೇ ಆ ಗೇಟ್ ಡಿಸೈನ್ ಅನ್ನು ಕೂಡ ಅಧಿಕಾರಿಗಳು ಕಂಪನಿಗೆ ಕಳಿಸಿದ್ದಾರೆ. ಆದ್ರೆ ಹೊಸ ಗೇಟ್ ಸಿದ್ಧವಾಗಿ ಅಳವಡಿಸಬೇಕಾದ್ರೆ ವಾರಕ್ಕೂ ಹೆಚ್ಚು ಸಮಯ ಬೇಕಾಗುತ್ತೆ ಅನ್ನುವಂಥದ್ದು ಕೂಡ ಈಗ ಸಿಕ್ಕಿರ್ತಕ್ಕಂಥ ಮಾಹಿತಿ. ಹಾಗಾಗಿ ದುರಸ್ತಿ ಕಾರ್ಯ ವಿಳಂಬವಾದಷ್ಟು ಡ್ಯಾಮ್ ಅಲ್ಲಿ ಇರ್ತಕ್ಕಂಥ ನೀರೇನಿದೆ ಅದು ಕೂಡ ಖಾಲಿ ಆಗ್ತಕ್ಕಂಥ ಆತಂಕ ಕೂಡ ಶುರುವಾಗಿದೆ. ಇನ್ನು ಈ ಜಲಾಶಯದ ಘಟನೆಯನ್ನ ಗಂಭೀರವಾಗಿ ಪರಿಗಣಿಸತಕ್ಕಂಥ DCM ಶಿವಕುಮಾರ್ ಹಾಗೂ ಮತ್ತೆ ನಮ್ಮ ಏನು CM ಮುಖ್ಯಮಂತ್ರಿ ಅವರು ಕೂಡ ಈ ಬಗ್ಗೆ ಗಂಭೀರವಾಗಿ ಈ ಒಂದು ವಿಷಯವನ್ನ ಪರಿಗಣಿಸ್ಬಿಟ್ಟು ಆದಷ್ಟು ಬೇಗನೆ ಈ ಒಂದು ಗೇಟ್ ಅನ್ನ ಸರಿಪಡಿಸುವಂತ ನಿಟ್ಟಿನಲ್ಲಿ ಎಷ್ಟು ಸಾಧ್ಯನೋ ಅಷ್ಟು ಅಧಿಕಾರಿಗಳಿಗೆ ಮನವಿಯನ್ನ ಕೂಡ ಮಾಡ್ಕೊಂಡಿದ್ದಾರೆ. ನೀವು ಈ ಕೂಡಲೇ ಆ ಗೇಟ್ ಅನ್ನ ತಂದುಬಿಟ್ಟು ಅಳವಡಿಸಬೇಕು ಅನ್ನುವಂಥದ್ದು ಕೂಡ ಒಂದು ಸೂಚನೆಯನ್ನ ಕೊಟ್ಟಿರ್ತಕ್ಕಂಥದ್ದು. ಹೀಗಾಗಿ ಎಲ್ಲೋ ಒಂದು ಕಡೆ ರೈತರಿಗೆ ಇದು ಒಂದು ದೊಡ್ಡ ಲಾಸ್ ಆಗೋದ್ರ ಜೊತೆಗೇನೆ ಈ ಜಲಾಶಯಕ್ಕೆ ಎಲ್ಲೋ ಒಂದು ಕಡೆ ಕಂಟಕ ಎದುರಾಯ್ತಾ. ಈಗ 19ನೇ ಗೇಟ್ ಏನೋ ಮುರಿದೋಗಿದೆ, ಅಕ್ಕಪಕ್ಕದ ಗೇಟ್ಗಳಿಗೆಲ್ಲಾದ್ರೂ ಹಾನಿ ಆಗುತ್ತಾ? ಯಾಕಂತ ಹೇಳಿದ್ರೆ ಇದು 1953ರಲ್ಲೇ ಕಟ್ಟಿರ್ತಕ್ಕಂಥ ಡ್ಯಾಮ್, ಇಲ್ಲಿಗೆ 70 ವರ್ಷ ಆಯ್ತು. ಹಾಗಾಗಿ ಅಧಿಕಾರಿಗಳು ಪ್ರತಿ ವರ್ಷ ಡ್ಯಾಮ್ ತುಂಬೋದಕ್ಕಿಂತ ಮುಂಚಿತವಾಗಿ ಗೇಟ್ಗಳನ್ನ ಪರಿಶೀಲನೆ ಮಾಡ್ತಕ್ಕಂಥದ್ದು ಅದು ಅವರ ಕರ್ತವ್ಯ. ಹಾಗಾಗಿ ಇಂಜಿನಿಯರ್ಗಳು ಕೂಡ ಇಲ್ಲಿ ಲೋಪವೆಸಗಿದ್ರ ಅನ್ನುವಂಥದ್ದು ಕೂಡ ಕಂಡು ಬರುತ್ತೆ. ಎಲ್ಲವನ್ನು ಕೂಡ ಸೂಕ್ಷ್ಮವಾಗಿ ವಿಚಾರ ಮಾಡಬೇಕು. ಆ ಗೇಟ್ಗಳನ್ನ ಸರಿಪಡಿಸಬೇಕಾದದ್ದು ಅಧಿಕಾರಿಗಳ ಕರ್ತವ್ಯ. ಹಾಗಾಗಿ ಅಧಿಕಾರಿಗಳ ತಲೆದಂಡ ಆಗುತ್ತೆ ಅನ್ನುವಂಥದ್ದು ಈಗ ಬಂದಿರತಕ್ಕಂಥ ಮಾಹಿತಿ. ಹಾಗಾಗಿ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಗೇಟ್ ಅನ್ನ ಸರಿಪಡಿಸ್ಬಿಟ್ಟು ರೈತರಿಗೆ ಆಗ್ತಕ್ಕಂತಹ ಒಂದು ಏನೊಂದು ತೊಂದರೆಯನ್ನ ತಪ್ಪಿಸೋದಕ್ಕೆ 2 ರಾಜ್ಯಗಳು ಕೂಡ ಈಗ ಪ್ರಯತ್ನ ಪಡ್ತಾ ಇದ್ದಾವೆ ಅಂತಾನೆ ಹೇಳ್ಬೋದು. ಸಂಪತ್, ಧನ್ಯವಾದ ಮಂಜುನಾಥ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821,
ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.